ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಭೌಮಾಸುರನು ಹಲವಾರು ರಾಜರ ಅರಮನೆಗಳಿಂದ 16,000 ಮಂದಿ ರಾಜಕುಮಾರರನ್ನು ಅಪಹರಿಸಿ ಸೆರೆಯಲ್ಲಿಟ್ಟ ಕತೆ. ಭೌಮಾಸುರನಿಗೆ ನರಕಾಸುರನೆಂದು ಹೆಸರು, ಏಕೆಂದರೆ ಅವನು ಭೂಮಿಯ ಮಗ. ದೇವತಂ ಪರಮಪುರುಷ ಆಯುಧಗಳ ಹೊಡೆತದಿಂದ ತನ್ನ ಎಲ್ಲ ಸೈನ್ಯಾಧಿಕಾರಿಗಳು ರಣಭೂಮಿಯಲ್ಲಿ ಸತ್ತು ಹೋದುದನ್ನು ಕೊಂಡು ಅವನಿಗೆ ಪ್ರಭುವಿನ ಮೇಲೆ ಬಹು ಕೋಪ ಬಂದಿತ್ತು. ಅವನು ಸಮುದ್ರ ತೀರದಲ್ಲಿ ಹುಟ್ಟಿ ಅಲ್ಲೇ ಬೆಳೆದಿದ್ದ ದೊಡ್ಡ ಸಂಖ್ಯೆಯ ಆನೆಗಳೊಳಗೆ ನಗರದಿಂದ ಹೊರಕ್ಕೆ ಬಂದನು. ಆನೆಗಳಲ್ಲಿ ಹೊರಕ್ಕೆ ಬಂದಾಗ ಕೃಷ್ಣನು ಅವನ ಹೆಂಡತಿಯು ವಿದ್ಯುಚ್ಛಕ್ತಿ ಬೆಳಕಿನಿಂದ ಹೊಳೆಯುತ್ತಾ ಸೂರ್ಯನ ಸುತ್ತ ಕಪ್ಪು ಛಾಯೆಯನ್ನು ಮೋಡದಂತೆ ಆಕಾಶದಲ್ಲಿ ಸುಂದರವಾಗಿ ಕಂಗೊಳಿಸುತ್ತಿದ್ದರು. ಭೌಮಾಸುರನ ಶತವಿಘ್ನ ಎನ್ನುವ ಆಯುಧವನ್ನು ಬಿಟ್ಟನು. ಇದು ಒಂದೇ ಏಟಿಂದ 100 ಸೈನಿಕರನ್ನು ಕೊಲ್ಲಬಲ್ಲ ಆಯುಧ. ಆಗಲೇ ಅವನ ಸಹಾಯಕರೆಲ್ಲ ತಮ್ಮ ಆಯುಧಗಳನ್ನು ದೇವತಂ ಪರಮಪುರುಷನ ಕಡೆಗೆ ಎಸೆದರು. ಕೃಷ್ಣನು ಈ ಎಲ್ಲ ಆಯುಧಗಳನ್ನು ಗರಳಿದ್ದ ತನ್ನ ಬಾಣಗಳಿಂದ ಎದುರಿಸಿದನು. ಈ ಹೋರಾಟದ ಫಲವೆಂದರೆ ಭೌಮಾಸುರನು ಎಲ್ಲ ಸೈನ್ಯಾಧಿಕಾರಿಗೂ ನೆಲಕ್ಕೆ ಬಿದ್ದರು. ಅವರು ತೋಳುಗಳು, ಕಾಲುಗಳು ಮತ್ತು ತಲೆಗಳು ಮುಂಡಗಳಿಂದ ಬೇರೆ ಬೇರೆಯಾದವು ಮತ್ತು ಅವರ ಕುದುರೆಗಳು, ಆನೆಗಳು ಅವರ ಜೊತೆಗೆ ಉರುಳಿದವು. ಈ ರೀತಿ ಭೌಮಾಸುರನು ಬಳಸಿ ಆಯುಧನೆಲ್ಲ ಪ್ರಭುವಿನ ಬಾಣಗಳತ್ತ ಕತ್ತರಿಸಿದವು. ಪ್ರಭುವು ಗರುಡನ ಬೆನ್ನ ಮೇಲೆ ಕೂತು ಯುದ್ಧ ಮಾಡುತ್ತಿದ್ದನ್ನು ತನ್ನ ರೆಕ್ಕೆಗಳಿಂದ ಕುದುರೆಗಳಿಗೆ ಮತ್ತು ಆನೆಗಳಿಗೆ ಹೊಡೆಯುತ್ತಾ ತನ್ನ ಉಗುರುಗಳಿಂದ ಮತ್ತು ಹರಿತವಾದ ಕೊಕ್ಕಿನಿಂದ ಅವುಗಳ ತಲೆಗಳನ್ನು ಪರಚುತ್ತಾ ಗರುಡನು ಪ್ರಭುವಿಗೆ ಸಹಾಯ ಮಾಡಿದನು. ಗರುಡನ ಆಕ್ರಮಣದಿಂದ ಆನೆಗೆ ಬಹು ನೋವಾಯಿತು. ಅವುಗಳೆಲ್ಲ ಯುದ್ಧ ಭೂಮಿಯಿಂದ ಚದರಿ ಹೋದವು. ರಣಭೂಮಿಯಲ್ಲಿ ಭೌಮಾಸುರನೊಬ್ಬನೇ ಉಳಿದನು. ಅವನು ಕೃಷ್ಣನೊಡನೆ ಯುದ್ಧದಲ್ಲಿ ತೊಡಗಿದನು. ಕೃಷ್ಣನ ವಾಹನವಾದ ಗರುಡನು ತನ್ನ ಸೈನಿಕರಿಗೂ ಆನೆಗಳಿಗೂ ಬಹು ತೊಂದರೆ ಉಂಟು ಮಾಡುತ್ತಿದ್ದನ್ನು ಅವನು ಕಂಡನು. ಅವನಿಗೆ ಬಹು ಕೋಪ ಬಂದಿತು. ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಗರುಡನು ಹೊಡೆದನು. ಅವನ ಶಕ್ತಿಯು ಸಿಡಿಲಿನ ಶಕ್ತಿಯನ್ನು ಮೀರಿತ್ತು. ಸುದೈವವೆಂದರೆ ಗರುಡನು ಸಾಮಾನ್ಯ ಪಕ್ಷಿಯಲ್ಲ. ಭೌಮಾಸುರನ ಪೆಟ್ಟಿನಿಂದ ಅವನಿಗೆ ದೊಡ್ಡ ಆನೆಗೆ ಹೂಮಾಲೆ ತಗುಲಿದರೆ ಆಗುವಂಥ ಅನುಭವವೇ ಆಯಿತು. ತನ್ನ ಉಪಾಯಗಳು ಯಾವುದು ಕೃಷ್ಣನ ವಿರುದ್ಧವಾಗಿ ಫಲಿಸುವುದಿಲ್ಲ ಎನ್ನುವುದನ್ನು ಭೌಮಾಸುರನು ಕಂಡನು. ಕೃಷ್ಣನನ್ನು ಕೊಲ್ಲಲು ತಾನು ಮಾಡುವ ಪ್ರಯತ್ನಗಳೆಲ್ಲ ನಿಶ್ಫಲವಾಗುತ್ತದೆ ಎಂದು ಅವನಿಗೆ ತಿಳಿಯಿತು. ಆದರೂ ಅವನನ್ನು ಹೊಡೆಯಲು ಒಂದು ತ್ರಿಶೂಲವನ್ನು ತೆಗೆದುಕೊಂಡು ಕಡೆಯ ಬಾರಿ ಪ್ರಯತ್ನ ಮಾಡಲು ತೀರ್ಮಾನಿಸಿದರು. ಆದರೆ ಕೃಷ್ಣನ ಕೌಶಲ್ಯವು ಎಷ್ಟಿತ್ತೆಂದರೆ ಭೌಮಾಸುರನು ತ್ರಿಶೂಲವನ್ನು ಮುಟ್ಟುವ ಮೊದಲೇ ಸುದರ್ಶನ ಚಕ್ರವು ಅವನ ತಲೆಯನ್ನು ಕತ್ತರಿಸಿತು. ಕರ್ಣಾಭರಣಗಳಿಂದ ಕಿರೀಟಗಳಿಂದ ಬೆಳಗುತ್ತಿದ್ದ ಅವನ ತಲೆಯು ರಣಭೂಮಿಯಲ್ಲಿ ಬಿದ್ದಿತ್ತು. ಕೃಷ್ಣನು ಭೌಮಾಸುರನು ಕೊಂದಾಗ ರಾಕ್ಷಸರ ನೆಂಟರೆಲ್ಲ ನಿರಾಸೆಯಿಂದ ಅರಚಿಕೊಳ್ಳಲು ಪ್ರಾರಂಭಿಸಿದರು. ಪ್ರಜ್ಞರು ಪ್ರಭುವಿನ ಧೀರ ಕಾರ್ಯಗಳನ್ನು ಹೊಗಳಲು ಪ್ರಾರಂಭಿಸಿದರು. ಈ ಅವಕಾಶವನ್ನು ಬಳಸಿಕೊಂಡು ಸ್ವರ್ಗಲೋಕದ ದೇವತೆಗಳು ಪ್ರಭುವಿನ ಮೇಲೆ ಹೂಮಾಲೆಗರೆಳೆದರು. ಈ ಸಮಯದಲ್ಲಿ ಭೂದೇವಿ ವೈಜಯಂತಿ ಆಭರಣ ಮಾಲೆಯೊಡನೆ ಕೃಷ್ಣನ ಮುಂದೆ ಬಂದು ಮಾಲೆಯನ್ನು ಹಾಕಿದಳು. ಆಭರಣಗಳು ಮತ್ತು ಬಂಗಾರದ ಅಲಂಕೃತವಾದ ಅತಿಥಿಯೇ ಬೆಂಡೋಲೆಗಳನ್ನು ಹಿಂದಿರುಗಿಸಿದಳು. ವರುಣ ಛತ್ರಿಯನ್ನು ಹಿಂದಕ್ಕೆ ಕೊಟ್ಟಳು. ಇದಾದ ನಂತರ ಅವಳು ಇನ್ನೊಂದು ಅಮೂಲ್ಯ ಆಭರಣವನ್ನು ಕೃಷ್ಣನಿಗೆ ಅರ್ಪಿಸಿದಳು. ಅನಂತರ ಭೂಮಿ ದೇವಿಯು ಅತ್ಯುನ್ನತ ದೇವತೆಗಳು ಪೂಜಿಸುವ ಮತ್ತು ಜಗತ್ತಿನ ಪ್ರಭುವಾದ ಪರಮಪುರುಷ ಕೃಷ್ಣನಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದಳು. ಅವಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯ ಆನಂದೋತ್ಮಕವಾದಲ್ಲಿ ಮಾತಾಡಲು ಪ್ರಾರಂಭಿಸಿದಳು. ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಸದಾ ಧರಿಸಿರುವ ಎಲ್ಲ ದೇವತೆಗಳು ಪ್ರಭುವಾದ ಪ್ರಭುವಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು ಅರ್ಪಿಸುತ್ತೇನೆ. ದಯವಿಟ್ಟು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ಪ್ರಿಯ ಪ್ರಭು, ನೀನು ಪರಮಾತ್ಮ ಮತ್ತು ನನ್ನ ಭಕ್ತರ ಅಶುತೋತ್ತರಗಳನ್ನು ಈಡೇರಿಸಲು ಹಲವು ದಿವ್ಯ ಅವತಾರಗಳನ್ನು ಇಳಿದು ಬರುತ್ತೀಯ. ನಿನ್ನ ಅವತಾರಗಳು ಭಕ್ತರು ಪೂಜ್ಯ ಭಾವನೆಯ ಆಸೆಗಳಿಗೆ ಸೂಕ್ತವಾಗಿರುತ್ತದೆ. ದಯವಿಟ್ಟು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ಪ್ರಿಯ ಪ್ರಭು, ನಿನ್ನ ನಾಭಿಯಿಂದ ಕಮಲದ ಹೂಗಳು ಬೆಳೆಯುತ್ತದೆ. ಸದಾ ನೀನು ಕಮಲದ ಹೂಗಳಿಂದ ಹಾರದಿಂದ ಅಲಂಕೃತನಾಗಿರುತ್ತೀಯ. ನಿನ್ನ ಕಣ್ಣುಗಳು ಕಮಲದ ದಳಗಳಂತೆ ತೆರೆದುಕೊಂಡಿರುತ್ತದೆ. ಆದುದರಿಂದ ಇತರರ ಕಣ್ಣುಗಳಿಗೆ ಸಂತೋಷವುಂಟು ಮಾಡುತ್ತದೆ. ನಿನ್ನ ಚರಣ ಕಮಲಗಳು ಎಷ್ಟು ಮೃದುವಾಗಿ ಸೂಕ್ಷ್ಮವಾಗಿ ಇದೆ ಎಂದರೆ ನಿನ್ನ ಪರಿಶುದ್ಧ ಭಕ್ತರು ಅವುಗಳನ್ನು ಸದಾ ಪೂಜಿಸುತ್ತಾರೆ. ಭೂದೇವಿಯು ಶ್ರೀಕೃಷ್ಣವರನ್ನು ಹೀಗೆ ಪ್ರಾರ್ಥಿಸಿದಳು. ಪ್ರಿಯ ಪ್ರಭು, ಭಗತನೆಂಬ ಈ ಹುಡುಗ
ನನ್ನ ಮಗನ ಮಗ. ಇವನ ತಂದೆ ಸಾವಿನಿಂದುಂಟಾದ ಭಯಂಕರ ಸನ್ನಿವೇಶವು ಅವನ ಮೇಲೆ ದೊಡ್ಡ ಪರಿಣಾಮ ಉಂಟು ಮಾಡಿದೆ. ಅವನಿಗೆ ದಿಗ್ಭ್ರಮೆಯಾಗಿದೆ. ನಿನ್ನ ಚರಣ ಕಮಲಗಳಲ್ಲಿ ಶರಣಾಗಲು ಅವನನ್ನು ಕರೆದುಕೊಂಡು ಬಂದಿದ್ದೇನೆ. ಈ ಬಾಲಕನಿಗೆ ಆಶ್ರಯನ್ನು ನೀಡಿ ನಿನ್ನ ಚರಣ ಕಮಲಗಳ ಆಶೀರ್ವಾದಗಳನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತೇನೆ. ಅವನ ತಂದೆಯ ಪಾಪ ಕರ್ಮಗಳ ಫಲದಿಂದ ಅವನು ಬಿಡುಗಡೆಯಾಗಲಿ ಎಂದು ಅವನನ್ನು ನಿನ್ನ ಬಳಿ ಕರೆತಂದಿದ್ದೇನೆ. ಭೂಮಾತೆಯು ಪ್ರಾರ್ಥನೆಯನ್ನು ಕೇಳಿದ ಕೃಷ್ಣನು ಕೂಡಲೇ ಎಲ್ಲ ಭಯಂಕರ ಸನ್ನಿವೇಶನಲ್ಲೂ ಅವನನ್ನು ರಕ್ಷಿಸುವ ಭರವಸೆಯನ್ನು ನೀಡಿದನು. ಅವನು ಭಗತನಿಗೆ ಹೆದರುಕೊಳ್ಳಬೇಡ ಎಂದು ಹೇಳಿದನು. ಅವನು ಅನಂತರ ಎಲ್ಲ ಬಗೆಯ ಶ್ರೀಮಂತಿಕೆಗಳಿಂದ ತುಂಬಿದ ಭೌಮಾಸುರನ ಅರಮನೆಯನ್ನು ಪ್ರವೇಶಿಸಿದನು. ಭೌಮಾಸುರನು ಅಪಹರಿಸಿ ಬಂದಿಗಳನ್ನಾಗಿ ಇಟ್ಟುಕೊಂಡಿದ್ದ 16,100 ಮಂದಿ ತರುಣಿಯರಾದ ರಾಜಕುಮಾರಿಯರನ್ನು ನೋಡಿದನು. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರಮನೆಯನ್ನು ಪ್ರವೇಶಿಸುವುದನ್ನು ಕಂಡ ರಾಜಕುಮಾರಿಯರು ಅವನ ಚೆಲುವಿಗೆ ಮನಸೋತರು. ಅವನ ನಿಷ್ಕರಣ ಕಾರುಣ್ಯಕ್ಕಾಗಿ ಬೇಡಿಕೊಂಡರು. ಯಾವುದೇ ಹಿಂಜರಿಕೆ ಇಲ್ಲದೆ ಕೃಷ್ಣನು ತಮ್ಮ ಪತ್ನಿಯರನ್ನಾಗಿ ಸ್ವೀಕರಿಸಲು ಮನಸ್ಸಿನಲ್ಲೇ ನಿರ್ಧರಿಸಿದರು. ಅವರಲ್ಲಿ ಪ್ರತಿಯೊಬ್ಬರು ಕೃಷ್ಣನ ತನ್ನ ಪತಿಯಾಗಲೆಂದು ಪ್ರಾರ್ಥಿಸಿದರು. ಶ್ರದ್ಧೆಯಿಂದ ಮತ್ತು ಗಂಭೀರವಾಗಿ ಅವರು ಪರಿಶುದ್ಧ ಭಕ್ತಿಯಿಂದ ತಮ್ಮ ಹೃದಯಗಳನ್ನು ಕೃಷ್ಣನ ಚರಣ ಕಮಲಗಳಲ್ಲಿ ಅರ್ಪಿಸಿದರು. ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನಿಗಾಗಿ ಕೃಷ್ಣನು ಅವರ ಪರಿಶುದ್ಧ ಭಕ್ತಿಯನ್ನು ಅರ್ಥ ಮಾಡಿಕೊಂಡನು. ಅವರನ್ನು ತನ್ನ ಪತ್ನಿಯರನ್ನಾಗಿಸಲು ಸ್ವೀಕರಿಸಲು ಒಪ್ಪಿದನು. ಅವರಿಗೆ ಯೋಗ್ಯವಾದ ಉಡುಪುಗಳನ್ನು ಒಡವೆಗಳನ್ನು ಕೊಡಲು ಏರ್ಪಾಡು ಮಾಡಿದನು. ಪಲ್ಲಕ್ಕಿಯಲ್ಲಿ ಕೂಡಿಸಿ ಪ್ರತಿಯೊಬ್ಬರನ್ನು ದ್ವಾರಕೆಗೆ ಕಳುಹಿಸಿದನು. ಅರಮನೆಯಿಂದ ರಥಗಳು, ಕುದುರೆಗಳು, ಆಭರಣಗಳು ಮತ್ತು ಹಣದ ರೂಪದಲ್ಲಿ ಮಿತಿಯಿಲ್ಲದಷ್ಟು ಸ್ತ್ರೀಯರನ್ನು ಸಂಗ್ರಹಿಸಿದನು. ಒಂದೊಂದಕ್ಕೂ 4 ದಂತಗಳಿದ್ದ ಐರಾವತ ಬಳಿ ಆನೆಗಳನ್ನು ದ್ವಾರಕೆಗೆ ಕಳುಹಿಸಿಕೊಟ್ಟ. ಹೀಗೆ ಶ್ರೀಕೃಷ್ಣ ಅವರು ಭೌಮಾಸುರನ್ನು ಕೊಂದು 16,000 ತರುಣಿಯರನ್ನು ಮದುವೆಯಾದ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.